ಶ್ರೀ ಗುರುದೇವ ದತ್ತ. ನನ್ನ ಆತ್ಮೀಯ ವೀಕ್ಷಕರಿಗೆ ದತ್ತ ಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮ ಅಂತಂದ್ರೆ ಮಕರ ಸಂಕ್ರಾಂತಿಯ ನಕ್ಷತ್ರ ಫಲ. ಈಗಾಗಲೇ ನಾನು ನನ್ನ ಕಳೆದ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಯಾವ ದಿವಸ ಆಚರಣೆ ಮಾಡತಕ್ಕದ್ದು ಮತ್ತು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಅನ್ನೋದನ್ನು ಅತ್ಯಂತ ವಿಸ್ತಾರವಾಗಿ ನನ್ನ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದೆಲ್ಲವನ್ನ ನೋಡ್ಕೊಳ್ಳಿ. ಒಂದು ವೇಳೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಜ್ಯೋತಿಷ್ಯ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತ ಅನೇಕ ಉಪಯುಕ್ತ ವಿಷಯವನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ದಿವಸ ನಾವು ಈ ಧನಿಷ್ಠ, ಶತತಾರಕ ಮತ್ತು ಪೂರ್ವಭಾದ್ರಪದ ನಕ್ಷತ್ರ, ಈ ಮೂರು ನಕ್ಷತ್ರಗಳಿಗೆ ಮಕರ ಸಂಕ್ರಾಂತಿಯ ಫಲ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನ ತಿಳ್ಕೊಳ್ತೇವೆ. ನೋಡಿ, ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಆಧಾರವಾಗಿ ಪಂಚಾಂಗದಲ್ಲಿ ಕೊಟ್ಟಿರುವಂತೆ ಈ ಮೂರು ನಕ್ಷತ್ರಗಳಿಗೆ ಅಂದರೆ ಒಂದು ಧನಿಷ್ಠ, ಶತತಾರಕ ಮತ್ತು ಪೂರ್ವಭಾದ್ರಪದ, ಈ ಮೂರು ನಕ್ಷತ್ರಗಳಿಗೆ ಮಕರ ಸಂಕ್ರಾಂತಿ ಶುಭ ಫಲವನ್ನ ನೀಡ್ತಾ ಇದೆ. ಪಂಥಾಹ ಅಂತ ಅನ್ನೋ ಶಬ್ದವನ್ನು ಉಪಯೋಗಿಸಿದ್ದಾನೆ. ಅಂದ್ರೆ ಇಲ್ಲಿ ಈ ಶುಭ ಫಲದ ಜೊತೆಗೆ ಪ್ರವಾಸ ಯೋಗವನ್ನ ಕೂಡ ತೋರಿಸ್ತಾ ಇದೆ. ಹಾಗಾಗಿ ಈ ಮೂರು ನಕ್ಷತ್ರದವರಿಗೆ ಈ ಮಕರ ಸಂಕ್ರಾಂತಿಯ ಪ್ರಭಾವದಿಂದ ಒಳ್ಳೆಯ ಫಲವೂ ಸಿಗುತ್ತೆ ಮತ್ತು ವಿಶೇಷವಾಗಿ ಅವರಿಗೆ ಪ್ರವಾಸ ಯೋಗ ಕೂಡಿ ಬರುತ್ತೆ. ಯಾವುದಾದ್ರೂ ಧಾರ್ಮಿಕ ಸ್ಥಳಕ್ಕೆ ಹೋಗುವುದಕ್ಕಾಗೋ ಅಥವಾ ಯಾವುದಾದ್ರೂ ವಿಶೇಷ ಕೆಲಸದ ಮೇಲೋ ನೀವು ಪ್ರವಾಸವನ್ನ ಮಾಡ್ಕೊಳ್ತೀರಿ. ಅದು ನಿಮಗೆ ಒಳ್ಳೆಯ ಫಲವನ್ನ ಕೊಡುತ್ತೆ. ಇದು ಈ ಮೂರು ನಕ್ಷತ್ರಗಳ ಫಲ. ಹಾಗಾಗಿ ನಾನು ಹೇಳೋದಾದ್ರೆ ಧನಿಷ್ಠ, ಶತತಾರಕ ಮತ್ತು ಪೂರ್ವಭಾದ್ರಪದ ನಕ್ಷತ್ರದವರಿಗೆ ಮಕರ ಸಂಕ್ರಾಂತಿಯಿಂದ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಅವರು ತುಂಬ ಸಂತೋಷವಾಗಿರಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಖಂಡಿತವಾಗಿಯೂ ಶುಭ ಫಲ ನಿಮಗೆ ಸಿಕ್ಕೇ